ವೀಣಾ ಬನ್ನಂಜು ದೈಹಿಕವಾಗಿ ಚೆನ್ನಾಗಿದ್ದೀರಾ, ಮಾನಸಿಕವಾಗಿ ಚೆನ್ನಾಗಿದ್ದೀರಾ? ಅವನು ಮಾಡಿಸಿದ್ದಾನೆ, ಅವಳು ಮಾಡಿಸಿದ್ದಾಳೆ. ಯಾರು ಸ್ತ್ರೀಯರಲ್ಲ, ಪುರುಷರಲ್ಲ. ನಿಮ್ಮ ಗುರು ಹೌದು. ನೀವೇ ಹೇಳಿದ ಹಾಗೆ ಸಾವಿರದ ಗುರು ಅವರು. ಒಂದು ಹೆಣ್ಣು ಇದೆ ಅವನೊಳಗೆ, ಒಂದು ಗಂಡು ಇದೆ. ಸಾವಿರದ ಅನುಭವವನ್ನ ಕೊಟ್ಟಂಥವರು. ಕಾಮ ಅನ್ನೋದು ದೈಹಿಕ ಪ್ರಚೋದನೆ. ನಮ್ಮೊಳಗಿನ ಗಂಡು ಮತ್ತು ಹೆಣ್ಣು ಒಂದಾಗುವುದು. ಈ ಬೆತ್ತಲ ಹುಡುಗಿಗೆ ಬಯಲ ಅಲ್ಲಮ ಸಿಕ್ಕಿದ್ದ ಅಸಹಜ ಅನ್ಸೋದಿಲ್ಲ. ಅತ್ಯಂತ ಸುಂದರವಾದಂಥ ಯುವತಿ, ಬೆತ್ತಲಾಗಿ ಬಂದರೂ ಅತ್ಯಂತ ಆಕರ್ಷಕ ಭಾಗ ಅಂತೇವೆ. ಅವುಗಳೂ ಕೂಡ ಬರೇ ಮಾಂಸ. ಅಸ್ಥಿ ಪಂಜರವಾದಾಗ ನಮ್ಮ ಆಕರ್ಷಣೆಯ ಯಾವ ಅಂಶಗಳು ಇಲ್ಲ. ಸಮಾಧಾನವನ್ನು ಕೊಡೋದು ಅಕ್ಕ ಮಹಾದೇವಿಯನ್ನು ಒಪ್ಪಿಕೊಂಡ ಅವತ್ತಿನ ಸಮಾಜ. ಬೆತ್ತಲಾಗಬೇಕು ಅನ್ನುವ ಹಸಿವುಳ್ಳವರಿಗೆ ಸಮಾಜ ಇದೆ ಅನ್ನುವ ಅರಿವೇ ಇರುವುದು.